ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸೊಲ್ಲಾಪುರದ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ನಿಯರ್ ಬೈಲಿರೋ ದೇವಸ್ಥಾನ ಇದು. ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡೆ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಆ ಬ್ಲಾಗ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಅವತ್ತು ಹೋಗಿದ್ದು ಬ್ಲಾಗ್ ಆಗಿತ್ತು. ಇನ್ನು ಅಲ್ಲೇ ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಬ್ಲಾಗ್ ಇದು, ಸಂಡೇದಿದ್ದು. ಸಂಡೇ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಮಕ್ಕಳನ್ನ ಆಲ್ರೆಡಿ ರಜೆಗೆ ಕಳಿಸಿ ಒಂದು ತಿಂಗಳಾಗ್ಬಿಟ್ಟಿತ್ತು. ಸರಿ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಇವಾಗ ಇನ್ನು ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ. ನನ್ನ ಹಸ್ಬೆಂಡ್ ಹಂಗೆ ಆಟೋಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅವ್ರು ಹಂಗೆ ಹೋಗ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಓಡ್ತಾಯಿದ್ದೀವಿ. ಇವಾಗ ಇನ್ನು ಅವ್ರು ಹೋಗೋಕ್ಕಿಂತ ಮುಂಚೆ ಗಾಡಿ ಎಲ್ಲ ತೊಳ್ಕೊಂಡು ಗಾಡಿ ಎಲ್ಲ ಒರೆಸ್ಕೊಂಡು ವಾಟರ್ ಬಾಟಲ್ಗೆಲ್ಲ ನೀರೆಲ್ಲ ತುಂಬಿಕೊಂಡು ಓಡ್ತಾರೆ. ಶರ್ಟ್ ತೊಗೊಂಡ ಕಾಕಿ ಶರ್ಟು ಮತ್ತೆ ರಿಟರ್ನ್ ವಾಪಸ್ ಬಂದೆ. ನಂದು ಮೊಬೈಲ್ದು ಹೋಲ್ಡರೇ ಬಿಟ್ಟೋಗ್ಬಿಟ್ಟಿದ್ದೆ ವಿಡಿಯೋ ಮಾಡಲಿಕ್ಕೆ. ಇದಿದ್ದರೆ ಸ್ವಲ್ಪ ನನಗೆ ಯೂಸ್ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ, ಅದಕ್ಕೆ ವಾಪಸ್ ರಿಟರ್ನ್ ಬಂದೆ ತೊಗೊಳೋಣ ಅಂತ ಹೇಳ್ಬಿಟ್ಟು. ಇನ್ನು ಇದು ಫೋಲ್ಡಬಲ್ ಕೂಡ ಹೌದು, ಪಾಕೆಟ್ ಫ್ರೆಂಡ್ಲಿ ಇದು. ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬಂದೆ. ಮೊಬೈಲ್ ಹೋಲ್ಡರು ವಿಡಿಯೋ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಮತ್ತೆ ರಿಟರ್ನ್ ಬಂದು ತೊಗೊಂಡೆ. ಇನ್ನು ಇವಾಗ ಅಮ್ಮ ಮನೆಗೆ ಹೋಗ್ಲಿಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಹಿಂಗೆ ನನ್ನ ಹಸ್ಬೆಂಡ್ ಅಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವ್ರು ಹಂಗೆ ಆಟೋಗೆ ಹೋಗ್ತಾರೆ. ಇನ್ನು ರಿಟರ್ನ್ ಸಂಜೆ ಬರಬೇಕಾದ್ರೆ ಅಲ್ಲಿಂದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಒಂದು 10 ಗಂಟೆಗೆ ಮನೆಗೆ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ.
ಇನ್ನು ನಾನು ಯಾವ ರೀತಿ ಯೂಟ್ಯೂಬ್ಗೆ ವಿಡಿಯೋ ಶೂಟ್ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಇನ್ನೂ ಒಂದು ಫೋನ್ ಇದೆ. ಒಂದು ಫೋನಿಂದ ಸ್ಟ್ಯಾಂಡಿಗೆ ಟ್ರೈಪೋಡ್ಗೆ ಹಾಕೋಬಿಟ್ಟು ಇನ್ನೊಂದು ಫೋನಿಂದ ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಯಾವಾಗಲೂ ಸ್ಟ್ಯಾಂಡಿಗೆ ಹಾಕೋಬಿಟ್ಟು ವಿಡಿಯೋ ಶೂಟ್ನ ಮಾಡ್ಕೋತೀನಿ ಯೂಟ್ಯೂಬ್ಗೋಸ್ಕರ. ತುಂಬ ಚೆನ್ನಾಗಿ ವಿಡಿಯೋಸ್ ಬರುತ್ತೆ. ಮತ್ತು ನಾವು ಫೋನ್ನ ಕೈಯಲ್ಲಿ ಇಟ್ಕೊಂಡಿದ್ದರಿಂದ ಕೈ ತುಂಬ ನೋವು ಬರುತ್ತೆ. ಇನ್ನು ಈ ಸ್ಟ್ಯಾಂಡಿಗೆ ಹಾಕೋಬಿಟ್ರೆ ತುಂಬ ಚೆನ್ನಾಗಿ ವಿಡಿಯೋಸ್ ಕೂಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡನ್ನ ನಾನು ಬೈ ಮಾಡಿದ್ದು. ಇದ್ರ ಲಿಂಕ್ ಬೇಕಾದರೆ ಕೇಳಿ, ನಾನು ಲಿಂಕ್ನ ಕೂಡ ಅಟ್ಯಾಚ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ. ಇನ್ನು ಅಮ್ಮ ಮನೆ ಇವಾಗ ಓಡ್ತಾ ಇದ್ವಿ. ಈ ಟ್ರೈಪೋಡ್ ತೊಗೊಂಡ್ಮೇಲೆ ಸೆಲ್ಫಿ ಸ್ಟಿಕ್ ಥರ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ಬೋದು. ಇನ್ನು ಒಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋಸ್ ಮಾಡಬೇಕು ಅಂತ ಅನ್ಕೋತೀವಿ, ವ್ಯೂಸೇ ಬರ್ತಾಯಿಲ್ಲ. ಅದೇ ಕಾರಣದಿಂದ ನಾನು ಕರೆಕ್ಟಾಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗ್ತಾಯಿಲ್ಲ. ಈ ನಡುವೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಯಾವ ರೀತಿ ವಿಡಿಯೋಸ್ ಮಾಡಿದ್ರು ವಿಡಿಯೋ ವೈರಲ್ ಆಗೋಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋಸೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇವಾಗಂತೂ. ಇನ್ಮೇಲೆ ಕಂಪ್ಲೀಟಾಗಿ ವಿಡಿಯೋಸ್ನ ಡೈಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನೋಡಿಕೊಂಡು ನೆಕ್ಸ್ಟ್ ವಿಡಿಯೋ ನಾನು ಹೇಗೆ ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಇನ್ನು ಇಲ್ಲಿ ಗ್ಯಾಸ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು CNG ಹಾಕಿಸ್ಕೊಳ್ಳೋಣ ಅಂತ ಇವಾಗಿನ CNG ಹಾಕಿಸ್ಕೊಳಕ್ಕೆ ಬಂದಿದ್ದೀವಿ. ಇನ್ನು CNG ಹಾಕಿಸ್ಕೊಂಡು ದಾಸರಳ್ಳಿ ಸೈಡ್ ಹೋಗ್ತಾನೆ ಇಲ್ಲಿ ಎಳ್ನೀರು ಮಾರ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ. ಡೈಲಿ ಎಳ್ನೀರು ಹಾಕಿಸ್ಕೊತಾರೆ. ಅದೇ 20 ರುಪೀಸ್ ಒಂದು ಎಳ್ನೀರು. ಇವಾಗ ಎಲ್ಲ ಕಡೆ ಬೇಸಿಗೆ ಆಗಿರೋದ್ರಿಂದ ಎಳ್ನೀರು ರೇಟ್ ಕೂಡ ಜಾಸ್ತಿ ಆಗಿದೆ. ಯಾರಾದರೂ ನಿಯರ್ ಬೈ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಯಾರಾದರೂ ಇರೋರಿದ್ದರೆ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಎಳ್ನೀರು, 20 ರೂಪಾಯಿ ಅಷ್ಟೇ. ನಾವು ಕೂಡ ಒಂದು 7ರಿಂದ 8 ಎಳ್ನೀರನ್ನ ತೊಗೊಂಡು ಇವಾಗ ಸ್ವಲ್ಪ ಮಕ್ಕಳಿಗೂ ಕೂಡ ತೊಗೊಂಡೋಗೋಣ ಅಂತ ಹಾಗೆ ಗಾಡಿಗೆ ಇಟ್ಕೊತಾ ಇದ್ದೀನಿ. ಎಳ್ನೀರು ಕೂಡ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಇನ್ನು ಮನೆ ಹತ್ರನೇ ಸಿಗುತ್ತೆ, ಇನ್ನು ಹೊರ್ಗಡೆನೂ ಎಲ್ಲ ಸಿಗುತ್ತೆ. ಎಳ್ನೀರು ಬೇಯಿಸಿ ತುಂಬ ರೇಟ್ ಜಾಸ್ತಿ ಇದೆ. ಎಳ್ನೀರಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದ್ರೆ ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ. ಇವಾಗಿರೋ ಸಿಚುವೇಷನ್ಗಳಲ್ಲಿ ಬೇಸಿಗೆ ಅಂದರೆ ತುಂಬಾ ಇದೆ. ಈ ಬೇಸಿಗೆಗೆ ಮಕ್ಕಳನ್ನ ಹೊರಗಡೆ ಕಳ್ಸೋಕ್ಕೂ ಆಗಲ್ಲ, ಆಟ ಆಡಲಿಕ್ಕೆ ರಜಾ ಬೇರೆ ಇದೆಯಲ್ಲ, ತುಂಬ ಬೇಸಿಗೆ ಇದೆ. ಈ ಎಳ್ನೀರೆಲ್ಲ ಕೊಟ್ಟು ಸ್ವಲ್ಪ ತಂಪು ಮಾಡ್ಬೋದು ಮಕ್ಕಳಿಗೆ. ಯಾಕಂದರೆ ಬಿಸಿಲಲ್ಲೆಲ್ಲ ಚೆನ್ನಾಗಿ ಕುಣಿತಾ ಇರ್ತಾರಲ್ವ, ಆ ರೀಸನಿಂದ. ಇನ್ನು ಹಸ್ಬೆಂಡ್ ಕೂಡ ಕುಡಿತಾ ಇದ್ದಾರೆ. ಇವಾಗ ನನಗೆ ಕೂಡ ತಂದುಕೊಟ್ರು. ಇವಾಗ ನಾನು ಕೂಡ ಎಳ್ನೀರು ಕುಡಿದ್ಬಿಟ್ಟು ಓಡ್ತೀವಿ ಇವಾಗ ಅಮ್ಮ ಮನೆ ಕಡೆ. ಇನ್ನು ಅಮ್ಮ ಮನೆ ಹತ್ರ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಅಮ್ಮ ಬಂದ ತಕ್ಷಣ ಜ್ಯೂಸ್ ಮಾಡಿಕೊಡ್ತಾಯಿದ್ದಾರೆ. ಇನ್ನು ಈ ಜ್ಯೂಸ್ ಬಂದ್ಬಿಟ್ಟು ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಬ್ಯಾಲದಕಾಯಿ ಜ್ಯೂಸು, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಇವಾಗ ಮಕ್ಳಿಗೆಲ್ಲ ಕೊಡ್ತಾಯಿದ್ದಾರೆ. ಮಕ್ಕಳು ಕೂಡ ಎಲ್ಲ ಮಲಗಿದ್ರಂತೆ. ಅಮ್ಮ ಎಲ್ಲರಿಗೂ ಎಬ್ಬಿಸ್ಬಿಟ್ಟು ಜ್ಯೂಸ್ ಕೊಡ್ತಾಯಿದ್ದಾರೆ ಎಲ್ಲರಿಗೂ. ಎಲ್ಲರೂ ಕುಡಿದು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರ ಜೊತೆ. ಏನು ಬಟ್ಟೆ ತೋರಿಸ್ತಾ ಇದೆಯಾ? ನೀನು ಬಟ್ಟೆ ತೋರಿಸ್ತಾ ಇದೆಯಾ? ನೀನು ಬಟ್ಟೆ ತೋರಿಸ್ತಾ ಮುಚ್ಕೊಳ್ಳೋ ಕಾಣಿಸ್ತಾ ಇದ್ದ ಹೊಟ್ಟೆ? ಇಲ್ಲ. ರಚಿತನ್ ಮಾಡಿ ಇವಾಗ. ಹಾಯ್ ಅಣ್ಣ. ಹಾಯ್. ಬಾಲು ಅಂತ ಕರಿ. ಹೋಗು ಬಾಲು ಹೋಗು. ಮಮ್ಮಿ ಇಬ್ರನ್ನ ಬಾಲು ಅಂತ ಕರೀತಾನೆ. ದೊಡ್ಡ ಬಾಲು ಯಾಕೆ ಯಾಕನೆ ಕರೀತಾನೆ ಅಲ್ಲು? ಈಯನ ಮುದುಕಲ್ಲಿ ಜೂಮ್ ಅಲ್ಲಿ. ಜೂಮ್ ಇನ್ ಜೂಮ್ ಔಟ್ ಮಾಡು. ಹಂಗೆ ಅಪ್ಲೋಡ್ ಅಯ್ಯೋ ನೀನ್ ತೋರಿಸಿ ಇಲ್ಲಿ ತೋರಿಸಿ ಅಲ್ಲಂತ ತೋರಿಸು ಅಲ್ಲಂತ ಮತ್ತೆ ಲೆಟ್ರ್ ಹೋಗುತ್ತೆ
ಇನ್ನು ನಾನು ಮತ್ತೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಅಮ್ಮ ಮರ ಎಲ್ಲ ತೊಗೊಂಡು ಕೊಟ್ಟಿದ್ರು, ಸಾರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದು. ಅಷ್ಟರೊಳಗಡೆ ಸ್ವಲ್ಪ ತಂತಿ ನುಲಿಸ್ಕೊಂಬಿಡೋಣ ಮರಗಳಿಗೆ ಅಂತ ಹೇಳ್ಬಿಟ್ಟು ಇವಾಗ ಮರಕ್ಕೆಲ್ಲ ತಂತಿ ನುಲಿಸ್ಕೊತಾ ಇದ್ದಾರೆ. ಯಾಕೆ ಈ ರೀತಿ ನುಲಿಸ್ತಾರೆ ಅಂದರೆ, ಹೊಸ ಮರಗಳು ತಂದಾಗಿಂದ ಇಡೀ ಹೊಟ್ಟೋಗ್ಬಿಟ್ಟಿರುತ್ತೆ. ಫಸ್ಟೇ ತಂದ ತಕ್ಷಣ ಈ ರೀತಿಯಾಗಿ ನುಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತಂತಿಗಳನ್ನ ನುಲಿಸ್ತಾರೆ. ಇನ್ನು ಈ ರೀತಿಯಾಗಿ ತಂತಿ ಎಲ್ಲ ನುಲಿಯೋಷ್ಟೊತ್ತಿಗೆ ಒಂದು 8 ಮರಗಳಿತ್ತು. ಒಂದು 3 ಅವರ್ ಅಂದರೂ ಹಿಡಿತು ತಂತಿ ನುಲಿಯೋಷ್ಟೊತ್ತಿಗೆ. ಯಾಕಂದರೆ ಎಲ್ಲ ಕಡೆ ತಂತಿ ನುಲಿಬೇಕು. ತಂತಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ತಂತಿನ ನುಲಿಯೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಅಪ್ಪ ಅವರು. ಇನ್ನು ತಂತಿ ಎಲ್ಲ ನುಲಿದ ಮೇಲೆ ಅಮ್ಮ ಎಲ್ಲ ಸಾರಿಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟೆಲ್ಲ ಇಟ್ಕೊತಾರೆ. ತುಂಬ ದಿನ ಮರಗಳು ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಉದ್ನೀಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಎಲ್ಲ ಕೇರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. 2 kg ಗೋಧಿ ತೊಗೊಂಡಿದ್ದೀನಿ, 2 kg ಉದ್ದಿನಕಾಳು, 1/4 kg ಮೆಂತ್ಯ, 1/4 kg ಜೀರಿಗೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನಿವಾಗ ಮಿಷಿನ್ಗೆ ಹಾಕಿಸ್ಕೊಂಬರ್ತೀನಿ. ಇವಾಗೆಲ್ಲ ಮಾಡಿಬಿಟ್ಟು ನಾನು ಕವರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಮಿಷಿನ್ಗೆ ಹಾಕ್ಸ್ಕೊಳ್ಳೋಣ ಅಂತಲೇ ಬಂದೀನಿ. ಇದು ಅಮ್ಮ ಮನೆ ಹತ್ರನೇ ಇರೋ ನಿಯರ್ ಬೈಲಿರೋ ಅಂಗಡಿ. ಇದು ತುಂಬ ಚೆನ್ನಾಗಿ ಹಾಕ್ಕೊಟ್ರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ರು. ಬೇರೆ ಎಲ್ಲ ಕಡೆ ನಾವೇ ಹೋಗಿ ಇಟ್ಕೊಬೇಕು, ಇವರೇ ಹಾಕ್ಕೊಂಡು ಬಂದುಬಿಟ್ಟು ಮಿಕ್ಕಿದೇನೇನೆ ಅದನ್ನು ಎಲ್ಲ ಸ್ವಲ್ಪ ನೀಟಾಗಿ ಕೊಡೋಬಿಟ್ಟು ಬಗ್ಗಿಸ್ಕೊಂಬಂದು ಕೊಟ್ಟರು. ತುಂಬ ಚೆನ್ನಾಗಿ ಇವರು ಕೂಡ ಯೂಟ್ಯೂಬಲ್ಲಿ ವಿಡಿಯೋಸ್ ಹೀಗೆ ವಿಡಿಯೋಸ್ ಮಾಡಿ ಇನ್ನು ಇಲ್ಲಿಂದ ಹಾಕಿಕೊಂಡು ಇವಾಗ ನಾವು ಮನೆಗೆ ಓಡ್ತಾ ಇದ್ದೀವಿ. ನನ್ನ ತಮ್ಮನ ಕೈಲೇ ಕೊಟ್ಟೆ ತೂಟ ಇತ್ತು ಅಂದ್ಬಿಟ್ಟು ಅವನೇ ಎತ್ಕೊಂಡು ಓಡ್ತಾ ಇದ್ದಾನೆ ಮನೆ ಕಡೆ. ಮನೆಗೆ ಬಂದಮೇಲೆ ಇನ್ನು ಅಮ್ಮ ರಜಾ ಮುಗಿಸ್ಕೊಂಡು ಹೋಗ್ತಾ ಇದೆಯಲ್ಲ ಸ್ಕೂಲಿಗೆ. ಇವಾಗ ನಾವು ನಮ್ಮ ಮನೆಗೆ ಓಡ್ತಾ ಇದ್ದೀವಿ. ಮಲಜಿ ಓಕೆ ಬೆಂಗೋರಿ ಬೇಜಾರು ನಿಂಗೆ. ಏನ್ ಕರೆಕ್ಟ್ ಕಸಿಗೆ ಹಾಕಿಸ್ಕೊಳಲ್ಲ ಯಾರು ಹೇಳು. ಕರೆಕ್ಟ್ 3 ತಿಂಗಳಿಗೆ ಒಂದ್ಸರಿ 3 ತಿಂಗಳು ಬಾಯ್ ದೇವೇಶ ಬಾಯ್. ಅದೇನು ವಾಷಿಂಗ್ ಮಿಷಿನ್ ಕೊಡಿಸ್ತಾವ ಬಾಯ್ ಮುಸ್ಕೊಂಡು ಹೋಗು. ಅಮ್ಮವ್ರಿಗೆಲ್ಲ ಬಾಯ್ ಇವಾಗ ನಾವು ಹೊರಟಿದ್ದಾಯ್ತು. ಇನ್ನು ನಾನು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾನು ಹಪ್ಪಳ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಸಂಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸಂಡಿಗೆ ಬಿಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಬಿಡ್ತಾಯಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ನಾನು ಸಂಡಿಗೆ ಅಂದರೆ ಇದು ಯಾವುದೇ ಹಿಟ್ಟಿಂದ ಮಾಡಿಲ್ಲ. ಅನ್ನ ಏನಾದರೂ ಇದ್ದರೆ ಅನ್ನಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಉಪ್ಪನ್ನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಅದನ್ನು ಸ್ವಲ್ಪ ವೇಲ್ ಮೇಲೆ ತೊಗೊಂಡು ಬಂದು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಒಣಗಿದ ಮೇಲೆ ನಾವು ಎಣ್ಣೆಗೆ ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಸಂಡಿಗೆಗಳು ಬರುತ್ತೆ. ನೀವು ಕೂಡ ಯಾರಾದರೂ ರಾತ್ರಿ ಮಿಕ್ಕಿರೋ ಅನ್ನ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 2 ದಿನ ಕೂಡ ಫುಲ್ಲು ಒಣಗಿಸ್ಬಿಟ್ಟು ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಬಿಡಿಸಿಟ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಸಂಡಿಗೆಗಳನ್ನ ಟ್ರೈ ಮಾಡಿ. ಈ ಬೇಸಿಗೆಯಲ್ಲಿ ಮಾಡ್ಕೊಂಬಿಟ್ರೆ ಚಳಿಗಾಲದಲ್ಲಿ ಸ್ನ್ಯಾಕ್ಸ್ ಟೈಮಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಬೇಸಿಗೆ ಟೈಮಲ್ಲಿ ಮಾಡಿ ಇಟ್ಕೊಳೋದು ಸಂಡಿಗೆಗಳನ್ನ. ಮತ್ತೆ ನೀನೇ ಮಾಡುವ ಕೈಯಲ್ಲಿ ಹಿಂಗಿಂದ ಹಂಗಿಂದ ಒಂದು ಓಡಾಡು. ನಿಧಾನಕ್ಕೆ ಅಣ್ಣಂಗೆ ಆಗಲಿ ವಿಡಿಯೋ ಮಾಡಿ ನೀಟಾಗಿ ಮಾಡೋಕ್ಕೆ ಬರುವಲ್ಲ ಈ ಥರ ಮರ್ತೋಗ್ಬಿಟ್ಟಿದ್ದೀನಿ ತಾನೇ. ಏನೇನೋ ಮಾಡ್ತಾ ಇದೆಯಾ ಮರ್ತಾಗೆ ಮಾಡೋದು. ನಿಮ್ಮಮ್ಮ ಮರ್ತೋಗ್ಬಿಟ್ಟವ್ ನೀವೆಲ್ಲ ಮಾಡೋದು. ಮಾಡ್ತಿ ಕೊಡ ಇದು ಫೋಟೋ ತೆಗಿಬೇಕಾ ನಿನ್ನ ಫೋಟೋ ತೆಗಿಬೇಕಾ? ವಿಡಿಯೋ ಮಾಡಬೇಕು. ಸಾಕು ಬಾ ಕೊಡು.
ಕೀರ್ತನ್ ಗೇಟ್ ಹಾಕಿ ಬಾಯಿಲಿ. ಕೀರ್ತನ್ ಗೇಟ್ ಹಾಕಿ ಬಾಯಿಲಿ. ಹಾಯ್ ಬಾಲು. ಇದು ಬಟ್ಟೆಗಳನ್ನು ತಾಜಾಗಿರಿಸುತ್ತೆ. ಹಾಲು ಮತ್ತೆ ಬಾಲು ಹೊತ್ತೆ ಹಾಲು ಮತ್ತೆ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ಇಕ್ಕೋದ್ರಿಂದ ಇದು ಸೋಮವಾರದ ಬ್ಲಾಗು. ಸೋಮವಾರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ವಾರ ಎಲ್ಲ ಮಾಡಿದ್ದೆ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ವಾಶ್ ಮಾಡಿ, ದೇವ್ರ ಸಾಮಾನೆಲ್ಲ ತೊಳೆದು ದೇವರೆಲ್ಲ ಹೂವು ಎಲ್ಲ ಚೇಂಜ್ ಮಾಡಿ ಈ ರೀತಿಯಾಗಿ ಪೂಜೆ ಮಾಡಿದ್ದೆ. ಇನ್ನು ಇವಾಗ ಟಿಫನ್ ಮಾಡ್ಕೋಬೇಕು. ಟಿಫನ್ಗೆ ಕೂಡ ಮೊಳಕೆ ಕಟ್ಟಿದ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿದ್ದೆ. ಇವಾಗ ಟಿಫನ್ ಮಾಡ್ಕೋಬೇಕು. ಇನ್ನು ಸಂಜೆ ಇಟ್ಬಿಟ್ಟು ಬಂದು ಆಮೇಲೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಂದು ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಇನ್ನು ಮಕ್ಳಿಗೂ ಕೂಡ ಟಿಫನ್ ಹಾಕ್ಕೊಟ್ಟೆ. ಅವರು ಟಿಫನ್ ಮಾಡೋ ಅಷ್ಟೊತ್ತಿಗೆ ನಾನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋ 3 ದಿನದಾಗಿರುತ್ತೆ. 3 ದಿನದ ವಿಡಿಯೋನು ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ವಿಡಿಯೋಸ್ ಬೇಕಂದರೆ ನನಗೆ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಸಂಡಿಗೆ ಕೂಡ ಬಂದಿದೆ. ಎಲ್ಲ ಎತ್ತಾದ್ಮೇಲೆ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರೆಲ್ಲ ತುಂಬಿಸ್ಬಿಟ್ಟು ದುಪ್ಪಟ್ಟಾಗೆ ಇದನ್ನೆಲ್ಲ ಹಿಂಗೆ ಎತ್ತಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸ್ತಾ ಇದ್ದೀನಿ. ಇದನ್ನು ನೀವು ಎಣ್ಣೆಗೆ ಹಾಕಿ ಕರ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ನಿಮ್ಗೇನಾದರೂ ಒಂದು ಸ್ವಲ್ಪನಾದರೂ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ನಮಗೆ ಮತ್ತೆ ಮೋಟಿವೇಶನ್ನೇ ಬರೋಲ್ಲ ವಿಡಿಯೋ ಮಾಡಬೇಕಂತ. ನೆಕ್ಸ್ಟ್ ಸಿಗ್ತೀನಿ, ಹೋಗಿ ಬರಲಾ.